ಪ್ರಿಯರಾದವರೇ, ಚೆನ್ನಾಗಿದ್ದೀರಾ? ಈ ಮುಂಜಾನೆ ಸಮಯದಲ್ಲಿ ಸಂತೋಷವಾಗಿ ಇದ್ದೀರಾ? ನೀವು ಸಂತೋಷವಾಗಿ ಇರಬೇಕು, ಅದು ತಾನೇ ದೇವರ ಇಷ್ಟ. ಯೇಸುವಿನ ಕೈಯನ್ನು ಹಿಡಿದುಕೊಂಡು ನಡೆಯಿರಿ, ನೀವು ಸಂತೋಷವಾಗಿ ಇರಬಹುದು. ಯೇಸುವಿನೊಂದಿಗೆ ನಡೆಯುವಂಥ ಒಂದು ಅನುಭವದಲ್ಲಿ ಬಾಳುವುದಕ್ಕಾಗಿಯೇ ಈ ವಾಕ್ ವಿತ್ ಜೀಸಸ್ ವಾಕ್ಯಗಳನ್ನು ಧ್ಯಾನಿಸಿ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಈ ಮುಂಜಾನೆ ಸಮಯದಲ್ಲಿ ಯೇಸು ನಿಮ್ಮನ್ನು ಪ್ರೀತಿಸುವುದರಿಂದಲೇ ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದಾನೆ. ದೇವರು ಒಂದು ಮಾತನ್ನು ಹೇಳುತ್ತಾರೆ, ಏನ್ ಗೊತ್ತಾ? ಹೋಶಯ 13:9 ವಾಕ್ಯದಲ್ಲಿ, ಇಸ್ರಾಯೇಲೇ, ನೀನು ನಿನ್ನ ಬೆಂಬಲವಾದ ನನಗೆ ತಿರುಗಿ ಬಿದ್ದದ್ದರಿಂದ ನಾಶವಾಗಿದ್ದೀ. ಯಾರೋ ನೋಡಿ ಹೇಳುತ್ತಾ ಇದ್ದಾರೆ? ಇಸ್ರಾಯೇಲಿಯರು ದೇವರಿಂದ ಆರಿಸಿಕೊಳ್ಳಲ್ಪಟ್ಟವರು, ಕರೆಯಲ್ಪಟ್ಟವರು, ದೇವರಿಂದ ವಿಮೋಚಿಸಲ್ಪಟ್ಟವರು, ದಾಸತ್ವದಿಂದ ಬಿಡುಗಡೆ ಆದವರು, ದೇವರೊಂದಿಗೆ ನಡೆಯುವುದಕ್ಕೆ ಅರ್ಪಿಸಿಕೊಂಡವರು. ಈಗ ಅದೇ ಜನರು ತಮಗೆ ನಾಶನವನ್ನು ಬರಮಾಡಿಕೊಂಡರು. ಅಂದರೆ ಕರೆಯಲ್ಪಟ್ಟವರು, ಆರಿಸಿಕೊಳ್ಳಲ್ಪಟ್ಟವರು, ರಕ್ಷಿಸಲ್ಪಟ್ಟವರು ಕೆಟ್ಟ ಕಾರ್ಯಗಳನ್ನು ಮಾಡಿ ತಮಗೆ ತಾವೇ ನಾಶನವನ್ನು ಬರಮಾಡಿಕೊಂಡರು. ಅದು ಹೇಗೆ ನಡೆಯುತ್ತದೆಂಬುದಾಗಿ ಕೇಳುವಾಗ, ಪಾಪ ಮಾಡುವಾಗ, ತುಚ್ಛವಾದ ಪಾಪಗಳನ್ನು ಮಾಡುವಾಗ, ಇದು ಪಾಪ ಎಂಬುದಾಗಿ ತಿಳಿದು ಅದನ್ನು ತುಚ್ಛವಾಗಿ ಮಾಡಿ ದೇವರನ್ನು ದುಃಖ ಪಡಿಸುವಾಗ, ಇದು ತಮಗೆ ತಾವೇ ಕೇಡನ್ನು ಬರಮಾಡಿಕೊಳ್ಳುವಂಥ ಒಂದು ಕಾರ್ಯ. ಹಾಗಾದರೆ ನಿಮ್ಮ ಜೀವಿತದಲ್ಲಿ ನೀವು ಯೋಚಿಸಿ ನೋಡಿರಿ. ನೀವು ರಕ್ಷಿಸಲ್ಪಟ್ಟಿದ್ದೀರಿ, ವಿಮೋಚಿಸಲ್ಪಟ್ಟಿದ್ದೀರಿ, ಯೇಸುವನ್ನು ಹಿಂಬಾಲಿಸುತ್ತಾ ಇದ್ದೀರಿ, ಆತನೊಂದಿಗೆ ನಡೆಯಲು ಆರಂಭಿಸಿದ್ದೀರಿ, ಒಳ್ಳೆಯದು. ಆದರೆ ನಿಮ್ಮ ಮನೆಯೊಳಗೆ ಕೆಲಸ ಮಾಡುವಲ್ಲಿ, ಬಿಸ್ನೆಸ್ ಮಾಡುವುದರಲ್ಲಿ ಎಲ್ಲವನ್ನು ಕರೆಕ್ಟಾಗಿ ಮಾಡುತ್ತಿದ್ದೀರಾ? ನಾಶನವನ್ನುಂಟು ಮಾಡುವಂಥ ಕಾರ್ಯಗಳಿಗೆ ಅವಕಾಶ ಕೊಟ್ಟಿದ್ದೀರಾ? ಚರ್ಚ್ನಲ್ಲಿ ರಾಜಕೀಯ ಮಾಡುವುದು, ಬಿಸ್ನೆಸ್ನಲ್ಲಿ ಕಲಬೆರಿಕೆ ಮಾಡುವುದು, ಏಮಾರಿಸಿ ಹಣ ಸಂಪಾದಿಸುವುದು, ಲಂಚ ತೆಗೆದುಕೊಳ್ಳುವುದು, ಕೆಲಸದಲ್ಲಿ ನಂಬಿಗಸ್ತರಾಗಿ ಇರದೆ ಜೀವಿತ ನಡೆಸುವಂಥದ್ದು, ಅದಕ್ಕೆ ಸ್ತೋತ್ರ ಎಂದು ಹೇಳುವುದು, ಈ ರೀತಿಯೆಲ್ಲ ಮಾಡಿ ನಮಗೆ ನಾವೇ ನಾಶನವನ್ನು ಬರಮಾಡಿಕೊಳ್ಳುತ್ತಾ ಇದ್ದೇವೆ. ದೇವರು ಅದನ್ನು ನೋಡಿ ದುಃಖ ಪಡುತ್ತಾರೆ. ಯಾಕೆ ದಿಢೀರೆಂದು ನಮಗೆ ಈ ವ್ಯಾಧಿ, ಕಷ್ಟ, ಇಕ್ಕಟ್ಟು, ಸಮಸ್ಯೆ, ಹೋರಾಟ, ಒಂದು ಸಮಾಧಾನವೇ ಇಲ್ಲ, ನಿದ್ರಿಸುವುದಕ್ಕೆ ಆಗುತ್ತಿಲ್ಲ ಎಂಬ ಹೋರಾಟ? ಅಂದರೆ ನಾಶನದ ಯಾವುದೋ ಒಂದು ಕಾರ್ಯಕ್ಕೆ ನೀವು ಅವಕಾಶ ಕೊಟ್ಟಿರುವುದರಿಂದ ನಿಮ್ಮ ಹೃದಯ ಬಾಧಿಸಲ್ಪಟ್ಟಿದೆ. ಹಾಗಾಗಿ ನಿಮಗೆ ನೀವೇ ನಾಶನವನ್ನು ಬರಮಾಡಿಕೊಂಡಿರಿ ಎಂದು ದೇವರು ಹೇಳುತ್ತಾರೆ. ಅಂದರೆ ನಮಗೆ ನಾವೇ ನಾಶನವನ್ನು ಬರಮಾಡಿಕೊಳ್ಳಬಹುದಾ? ನಾನು ದೇವರ ಸೇವಕನಾಗಿದ್ದರೂ, ಆತನನ್ನು ಹಿಂಬಾಲಿಸುವವನಾಗಿ ಇದ್ದರೂ, ದೇವರು ನಮಗೆ ಸ್ವತಂತ್ರ ಕೊಟ್ಟಿದ್ದಾರಲ್ವ, ದಾಸರಂತೆ ನಮ್ಮನ್ನು ನಡೆಸುವುದಿಲ್ಲ. ಹಾಗಾಗಿ ನಮಗೆ ನಾವೇ ನಾಶನವನ್ನು ಬರಮಾಡಿಕೊಂಡರೆ ಬಾಧೆಗಳು ನಮಗೆ. ಹಾಗಾದರೆ ನೀವು ಬಾಧಿಸಲ್ಪಟ್ಟಿದ್ದೀರಾ? ಸಂತೋಷ ಇಲ್ಲ, ಸಮಾಧಾನ ಇಲ್ಲ, ಉತ್ಸಾಹ ಇಲ್ಲ, ಕುಟುಂಬದಲ್ಲಿ ಸಮಸ್ಯೆ, ಇಕ್ಕಟ್ಟು, ಅಂದರೆ ನೀವು ನಾಶನಕ್ಕೆ ಅನುಗುಣವಾದ ಕಾರ್ಯವನ್ನು ಮಾಡಿದ್ದೀರಿ. ದೇವರು ಹೇಳುತ್ತಾರೆ, ನಿನಗೆ ನೀನೇ ನಾಶನವನ್ನು ಬರಮಾಡಿಕೊಂಡಿ, ನಿನಗೆ ನೀನೇ ನಾಶನವನ್ನು ಬರಮಾಡಿಕೊಂಡದ್ದು, ಆದ್ದರಿಂದಲೇ ಈ ಬಾಧೆಗಳು. ಆದರೂ ದೇವರು ಹೇಳುತ್ತಾರೆ, ನನ್ನಲ್ಲಿ ನಿನಗೆ ಸಹಾಯ ಉಂಟು. ಮಗನೇ, ಮಗಳೇ, ಈ ಕಾರ್ಯದಲ್ಲಿ ತಪ್ಪು ಮಾಡಿದ್ದೀಯಾ? ನಿನಗೆ ನೀನೇ ನಾಶನವನ್ನು ಬರಮಾಡಿಕೊಂಡಿದ್ದೀಯಾ? ಏನ್ ಮಾಡಬಹುದೆಂದು ಅಂದುಕೊಳ್ಳುತ್ತಿದ್ದೀಯಾ? ನಾನು ನಿನ್ನ ಮೇಲೆ ಇನ್ನೂ ಪ್ರೀತಿಯಿಂದಿದ್ದೇನೆ, ನಾನಿನ್ನೂ ಕೂಡ ಮಮತೆಯಿಂದಲೇ ಇದ್ದೇನೆ, ನಾನಿನ್ನೂ ಕೂಡ ನಿನಗೆ ಬೆಂಬಲವಾಗಿದ್ದು ಸಹಾಯ ಮಾಡಲು ಸಿದ್ಧವಾಗಿದ್ದೇನೆ. ಹಾಗಾದ್ರೆ ಏನ್ ಮಾಡಬೇಕು? ದೇವರೇ, ನಾನು ನಾಶನಕ್ಕನುಗುಣವಾದ ಕಾರ್ಯವನ್ನು ಮಾಡಿದ್ದೇನೆ, ನನ್ನನ್ನು ಕ್ಷಮಿಸಿಬಿಡಿ, ಈ ತಪ್ಪನ್ನು ಮಾಡಿಬಿಟ್ಟೆನೋ, ನನ್ನನ್ನು ಕ್ಷಮಿಸಿಬಿಡಿ, ಈ ರೀತಿ ಒಂದು ಮಿಸ್ಟೇಕ್ ಮಾಡಿ ನಿಮಗೆ ಅವಮಾನವನ್ನು ಬರಮಾಡಿಬಿಟ್ಟೆನೋ, ನನ್ನನ್ನು ಕ್ಷಮಿಸಿರಿ ಎಂಬುದಾಗಿ ಒಪ್ಪಿಸಿ ಕೊಟ್ಟರೆ ಆತನು ಅಪ್ಪಿಕೊಳ್ಳುವನು, ಪರಿಶುದ್ಧ ಪಡಿಸುವನು. ಇನ್ನು ಆ ರೀತಿ ಮಾಡಬೇಡ ಎಂದು ಆಲೋಚನೆ ಕೊಡುವನು. ನಿಮ್ಮನ್ನು ತಿರಸ್ಕರಿಸುವುದಿಲ್ಲ, ಹೋಗು ನನ್ನ ಬಳಿ ಬರಬೇಡ ಎಂಬುದಾಗಿ ಹೇಳುವುದಿಲ್ಲ. ಆತನು ಅಪ್ಪಿಕೊಳ್ಳುವ ದೇವರು. ನನ್ನಲ್ಲಿ ನಿನಗೆ ಸಹಾಯ ಇದೆ ಮಗನೇ, ಮಗಳೇ ಎಂಬುದಾಗಿ ಕರೆಯುತ್ತಾನೆ. ಆತನ ಕರಗಳ ಒಳಗೆ ಬನ್ನಿರಿ, ಆತನು ಅಪ್ಪಿಕೊಂಡು ನಿಮ್ಮನ್ನು ಆಶೀರ್ವದಿಸಿ ನಾಶನದ ಕಾರ್ಯಗಳನ್ನೆಲ್ಲ ಮಾರ್ಪಡಿಸುವನು. ಅರ್ಥವಾಯಿತಾ? ನಿಮ್ಮ ಹೃದಯದಲ್ಲಿರುವ ಯಾವುದೊಂದು ಕಾರ್ಯ ಅರಿವಿಗೆ ಬರುತ್ತಾ ಇದೆ ಅಲ್ಲ? ಹಾಗಿದ್ದರೆ ದೇವರನ್ನು ನೋಡಿ ಹೇಳಿರಿ, ದೇವರೇ, ನಾನು ತಪ್ಪಾದ ಕಾರ್ಯಗಳನ್ನು ಮಾಡಿ ನನಗೆ ನಾನೇ ನಾಶನವನ್ನು ಬರಮಾಡಿಕೊಂಡೆ. ನನ್ನ ಕುಟುಂಬದಲ್ಲಿ ಇಂತಹ ಒಂದು ಬಾಧೆ ಬರಲು ನಾನೇ ಕಾರಣವಾಗಿಬಿಟ್ಟೆ. ನನ್ನನ್ನು ಕ್ಷಮಿಸಿರಿ, ಪರಿಶುದ್ಧ ಪಡಿಸಿರಿ. ನಿಮ್ಮಲ್ಲಿ ಸಹಾಯ ಇದೆ ಎಂಬುದಾಗಿ ಹೇಳಿದ್ದರಿಂದ ನಿಮ್ಮ ಬಳಿಗೆ ಬಂದಿದ್ದೇನೆ. ನನ್ನನ್ನು ಅಪ್ಪಿಕೊಳ್ಳುವಂತ ಪ್ರೀತಿಗಾಗಿ ಸ್ತೋತ್ರ, ನನ್ನನ್ನು ಕ್ಷಮಿಸುವುದಕ್ಕಾಗಿ ಸ್ತೋತ್ರ, ಕೇಡಿನ ಕಾರ್ಯಗಳನ್ನು ಮಾರ್ಪಡಿಸುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.